Hello students, welcome back to Statistics by Savita. ಕಮೆಂಟ್ ಹಾಕಿದ್ರಿ ಇದು ಏನದು ಎಲ್ಲರೂ ಓದ್ತಿದ್ದೀರಾ ಅನ್ಕೊಳ್ತೀನಿ ಬಟ್ ಕಮೆಂಟ್ಸ್ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. ತೇರಿ ಕೊಡಿ ಇದನ್ನ ಎಸ್ಕ್ಯೂಸಿ ಮಾಡಿ ಅಂತ. ಎಸ್ಕ್ಯೂಸಿ ಒಂದು ಮಾಡ್ತೀನಿ, ತೇರಿ ಮಧ್ಯಾಹ್ನ ನಾನು ಅಪ್ಲೋಡ್ ಮಾಡ್ತೀನಿ ಅಂತ. ಈಗ ಎಸ್ಕ್ಯೂಸಿ ಸಮ್ಸ್ ಬಂದ್ಬಿಟ್ಟು ನಿಮ್ಗೆ ಯಾವ ರೀತಿ ಇದೆ ಎಸ್ಕ್ಯೂಸಿ ಇದರಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ನಿಮ್ಗೆ ಜಸ್ಟ್ ಗಿವನ್ ಡೇಟಾ ಮತ್ತು ಹೌ ಟು ಕ್ಯಾಲ್ಕುಲೇಟ್ ಅನ್ನೋದನ್ನ ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ನಾನೇನು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಲ್ಲ, ಬಟ್ ನಿಮ್ಗೆ ಹೆಂಗ್ ಮಾಡೋದು, ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು. ಓಕೆ ಸ್ಟೂಡೆಂಟ್ಸ್, ಜಸ್ಟ್ ಯು ಅಬ್ಸರ್ವ್ ದ ಫಸ್ಟ್ ಕ್ವಶನ್ ಪೇಪರ್, ದ ಫಸ್ಟ್ ಮಾಡೆಲ್ ಕ್ವಶನ್ ಪೇಪರ್. ದಿಸ್ ಯು ಆರ್ ಹ್ಯಾವಿಂಗ್, ಐ ಥಿಂಕ್ ಸೊ. ಓಕೆ, ಇಲ್ಲಿ 5 ಮಾರ್ಕ್ಸ್ ಒಂದು ಕಂಪಲ್ಸರಿ ಕ್ವಶನ್, 8 ಮಾರ್ಕ್ಸ್ ಎಸ್ಕ್ಯೂಸಿ ಟೋಟಲ್ 8 ಮಾರ್ಕ್ಸ್. ಇಲ್ಲಿ ಸುಮ್ಮನೆ ಹಾಕ್ತೀನಿ ನೋಡಿ ನಾನು ನಿಮಗೆ. ಎಸ್ಕ್ಯೂಸಿ ಟೋಟಲ್ 8 ಮಾರ್ಕ್ಸ್, 1 ಮಾರ್ಕು 2 ಮಾರ್ಕು ಮತ್ತೆ 5 ಮಾರ್ಕ್ಸ್ ಕಂಪಲ್ಸರಿ ಕ್ವಶನ್. ಹೌದಾ? ಈಗ ಕಂಪಲ್ಸರಿ ಕ್ವಶನ್ ಆಗಿರೋದ್ರಿಂದ ಅದು ಎಲ್ಲಿ ಬರುತ್ತೆ ಅಂತಂದ್ರೆ POQ ಅಲ್ಲಿ ಬರುತ್ತೆ. POQ ನೀವು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಮಾಡ್ತಿಲ್ಲ ಅಂತಂದ್ರೆ ನೀವು SQC ನ ಮಾಡ್ಕೋಬಹುದು. ಈಗ SQC ಸಮ್ ಇಲ್ಲಿ POQ ಅಲ್ಲಿ ಆನ್ಸರ್ ಎನಿ 2 ಆಫ್ ದ ಫಾಲೋಯಿಂಗ್ ಕ್ವಶನ್ ಅಂತಿದೆ. 2 into 5 is equals to 10. ಹೌದಾ? ಇದು ಫಸ್ಟ್ ಕ್ವಶನ್ ಈಸ್ ಅ ನಾರ್ಮಲ್ ಡಿಸ್ಟ್ರಿಬ್ಯೂಷನ್. ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು ನಿಮಗಲ್ಲಿ ಸ್ಮಾಲ್ ಸ್ಯಾಂಪಲ್ ಟೆಸ್ಟ್. ಥರ್ಡ್ ಕ್ವಶನ್ SQC. ಫೋರ್ತ್ ಕ್ವಶನ್ LPP ಇದೆ. ಓಕೆ, ಇದರಲ್ಲಿ 4ರಲ್ಲಿ ನೀವು ಯಾವ್ದಾದ್ರು 2 ಮಾಡಬೇಕು. ಹೌದಾ? ಈಗ LPP ನೀವು LPP ಮಾಡ್ಕೊಂಡಿದ್ರಿ ಅಂತಂದ್ರೆ ಇನ್ನೊಂದನ್ನ SQC ಮಾಡಬಹುದು, ಅಥವಾ ಸ್ಮಾಲ್ ಸ್ಯಾಂಪಲ್ ಟೆಸ್ಟ್ ಮಾಡಬಹುದು, ಅಥವಾ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಕೂಡ ನೀವು ಅಲ್ಲಿ ಮಾಡಬಹುದು. ಬಟ್ ಇಲ್ಲಿ ಯಾರಾದ್ರೂ SQC ಮಾಡ್ತಿದ್ರೆ SQC ನ ತೋರಿಸ್ಕೊಟ್ಬಿಡ್ತೀನಿ ಹೆಂಗ್ ಮಾಡೋದು ಅಂತ. ಈಗ SQC ಸಮ್ ಇಲ್ಲಿ ಜಸ್ಟ್ ಯು ಅಬ್ಸರ್ವ್ ಆಲ್ ಆಫ್ ಯು. Following table gives a mean X bar and range R of a samples of size 5 each. Subgroup number 1, 2, 3, 4, 5, 6. Okay. The mean X bar and range R is given. Find the control limits for X bar chart. ಈಗ ನಾನು ಸ್ಟ್ಯಾಂಡರ್ಡ್ಸ್ ಗಿವನ್, ಸ್ಟ್ಯಾಂಡರ್ಡ್ಸ್ ನಾಟ್ ಗಿವನ್ ನಿಮ್ಗೆ ಕ್ಲಿಯರ್ ಮಾಡಿಬಿಟ್ಟೇನೆ. ಈ ರೀತಿ ಟೇಬಲ್ ಬಂದಿದ್ರೆ ಸ್ಟ್ಯಾಂಡರ್ಡ್ಸ್ ನಾಟ್ ಗಿವನ್ ಟೇಬಲ್ ಕೊಟ್ಟಿದ್ದಾರೆ ಅವರು. ಹೌದಾ? ಈಗ ಟೇಬಲ್ ಕೊಟ್ಟಾರ, ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ಏನ್ ಮಾಡ್ತೀರಿ ನೀವು ಇಲ್ಲಿ X ಡಬಲ್ ಬಾರ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. X ಡಬಲ್ ಬಾರ್ ಈಸ್ ಈಕ್ವಲ್ಸ್ ಟು ಸಮೇಷನ್ ಆಫ್ X ಬಾರ್ ಡಿವೈಡ್ ಬೈ K. K ಅಂದ್ರೇನು ಅಂತ ಯಾರೋ ಒಬ್ರು ಕಮೆಂಟ್ ಹಾಕಿದ್ರಿ. K ಅಂದ್ರೆ ಇಲ್ಲಿ 1, 2, 3, 4, 5, 6. How many values are there? 6. That is K. The sample numbers you have to take it. Then you are calculating the total of this one. Okay, divide by 6 you are calculating. Then you are getting one answer. Okay, X double bar. After that, R bar you are calculating. R bar is equals to summation of R is given. Summation of R divided by number of values. K you are calculating. X double bar, R bar. Okay, keep in your mind X double bar and R bar. Then standards not given formula, CL, LCL, UCL. How you are calculating? X double bar. The CL is a X double bar. What is LCL? LCL is a X double bar minus A2 into R bar. LCL ಅಂದಾಗ ಮೈನಸ್ ಬರ್ತಲ್ಲಿ. X double bar plus A2 into R bar. Okay, ನಮ್ಗೆ R bar ಗೊತ್ತದ, X double bar ಗೊತ್ತದ. Then A2 how to take? Then here it is given, just you observe the sample 5, the size is 5. Size is 5 is given. Then where the size of 5, we have to take it as a statistical constant values. It is provide in the examination. Exam ಒಳಗ ಅದನ್ನ ಪ್ರೊವೈಡ್ ಮಾಡ್ತಾರೆ ನಿಮಗ. ಇಲ್ಲಿ statistical constant values ಇದೆ ಇಲ್ಲಿ. ಸ್ಟಾಟಿಸ್ಟಿಕಲ್ ಕಾನ್ಸ್ಟಂಟ್ ವ್ಯಾಲ್ಯೂಸ್ ಇದೆ ಇಲ್ಲಿ. ಈ ಸ್ಟಾಟಿಸ್ಟಿಕಲ್ ಕಾನ್ಸ್ಟಂಟ್ ವ್ಯಾಲ್ಯೂಸ್ ನ ವಿ ವಿಲ್ ಪ್ರೊವೈಡ್ ಯು ಇನ್ ದ ಎಕ್ಸಾಮಿನೇಷನ್. ಎಕ್ಸಾಮ್ ಒಳಗ ನಿಮಗಲ್ಲಿ ಪ್ರೊವೈಡ್ ಮಾಡ್ತತಿ. N is equals to 5. A2 value is 0.577. Okay, all of you got it.
0.577 is a A2 value when n is equals to 5. If n is given as a 4, then you have to take it as a 0.729 you have to take it. Okay. After getting this value, x double bar, whatever it 35 minus A2 0.577. First you have to multiply these two. Okay. First you have to multiply. Then in this you have to minus it. You are getting a one answer. Then x double bar plus you have to multiply and already ಮಾಡಿರ್ತೀರಿ ನೀವು ಇಲ್ಲಿ LCL ನಾಗ. A2 into R bar you are calculating. First multiply. Then you have to add it as a upper control limit. Okay. Then you are getting as a one answer. No chart here. ಈಗ ಅವ್ರು ಏನ್ ಕೇಳಿದಾರೆ, find the control limits for drawing x bar chart ಅಂದಾರ ಅಷ್ಟೇ ಅಲ್ಲೇ. x bar chart ಅನ್ನು ಮಾತ್ರ ಫೈಂಡ್ ಔಟ್ ಮಾಡ್ಬೇಕು ನೀವಲ್ಲಿ. ಓಕೆ. ಇದನ್ನ ಕಂಟ್ರೋಲ್ ಲಿಮಿಟ್ಸ್ ಅನ್ನು ಮಾತ್ರ, ಚಾರ್ಟ್ ಅನ್ನ ತೆಗಿಯೋ ಹಾಗಿಲ್ಲ, ಡ್ರಾ ಮಾಡುವ ಹಾಗಿಲ್ಲ. ನೀವು ಏನೇ ಡ್ರಾ ಮಾಡಿದ್ರು ಅಲ್ಲಿ LPP ಮಾತ್ರ ಡ್ರಾ ಮಾಡೋದಲ್ಲಿ ಎಕ್ಸಾಮ್ ಅಲ್ಲಿ. LPP ಒಂದೇ ನಿಮ್ಗೆ ಗ್ರಾಫ್ ಶೀಟ್ ಅಲ್ಲಿ ಕೊಡೋದು, ಅದೊಂದೇ ಡ್ರಾ ಮಾಡ್ತೀರಾ. ಇದರಲ್ಲಿ ನಿಮ್ಗೆ ಇದರಲ್ಲಿ ಏನು ಕ್ಯಾಲ್ಕುಲೇಷನ್ ಇದೆ, ಕ್ಯಾಲ್ಕುಲೇಷನ್ ಬಿಟ್ರೆ ಏನು ಇಲ್ಲ ಇಲ್ಲಿ. ಇದನ್ನ ನೆನ್ಪಿಟ್ಕೋಬೇಕು ನೀವು ಅಷ್ಟೇ. ಎಕ್ಸ್ ಡಬಲ್ ಬಾರ್ ಮೈನಸ್ A2 ಇಂಟು ಆರ್ ಬಾರ್, ಎಕ್ಸ್ ಡಬಲ್ ಬಾರ್ ಪ್ಲಸ್ A2 ಇಂಟು ಆರ್ ಬಾರ್. ಓಕೆ. ದೆನ್ ದ ನೆಕ್ಸ್ಟ್ ಕ್ವಶನ್ ಯಾವ್ದು, ಇನ್ನೊಂದು ಕ್ವಶನ್ ಅಲ್ಲೇ ನೋಡೋಣ. Here also they given in this question paper, just you observe. Following table gives a mean x bar and a range R of a samples of size 4 each. Sample number is given as a k is equals to 8. Then mean x bar is given. Then x double bar you are calculating summation of x bar divided by k. Okay. The R bar you are calculating summation of R divided by k you are calculating. And then after this you are writing as a CL, LCL, UCL. Okay. This is also a x bar chart is given. Control limits for x bar chart. Usually x bar chart ಕೊಡ್ತಾರೆ, ಯಾಕಂದ್ರೆ R chart ಬಹಳ ಕಡಿಮೆ. R chart ಕಡಿಮೆ, ಡಿಫೆಕ್ಟಿವ್ ಚಾರ್ಟ್ ಕಡಿಮೆ. ಬಟ್ ಡಿಫೆಕ್ಟಿವ್ ಮತ್ತೆ C ಚಾರ್ಟ್ ಮತ್ತೆ x bar chart ಯೂಶಲಿ ಯಾಕಂದ್ರೆ ಡೈರೆಕ್ಟ್ ಆಗ್ಬಿಡುತ್ತದು, ಅದನ್ನ ಜಾಸ್ತಿ ಕೇಳಿರ್ತಾರೆ. ಬಟ್ ನೋಡೋಣ ಅಂತ ಇಲ್ಲಿ ಯಾವ್ದು ಕೇಳಿದಾರ ಅಂತ ಹೇಳಿ. ಇಲ್ಲೊಂದು ಕ್ವಶನ್. ಓಕೆ. Just you observe in this model question paper. In a floor mat manufacturing, the average number of defects per square meter is known to be 4. Determine the control limits for the number of defects. Lambda dash is equals to 4. ಇದು ನಾನು ನಿಮ್ಗೆ ಈಗ ಕ್ಲಿಯರ್ ಆಗಿ ಹೇಳಿದೆ, ಸ್ಟ್ಯಾಂಡರ್ಡ್ಸ್ ಗಿವನ್ ಮತ್ತು ಸ್ಟ್ಯಾಂಡರ್ಡ್ಸ್ ನಾಟ್ ಗಿವನ್ ಎಲ್ಲಿ ಅಂತ. ಥಿಯರಿ ಬೇಸ್ಡ್ ಸಮ್ ಇತ್ತಂದ್ರೆ ಅದು ಸ್ಟ್ಯಾಂಡರ್ಡ್ಸ್ ಗಿವನ್. ಥಿಯರಿ ಬೇಸ್ಡ್ ಸಮ್, ಸ್ಟ್ಯಾಂಡರ್ಡ್ಸ್ ಇದು ಆಲ್ರೆಡಿ ಕೊಟ್ಬಿಟ್ಟಾರ ಅವರು, ಇದನ್ನ ಕೊಟ್ಬಿಟ್ಟಾರ, ನಿಮ್ ಕ್ಯಾಲ್ಕುಲೇಷನ್ ಮಾಡಿಲ್ಲ ನೀವು, ಇಲ್ಲಿ ಕೊಟ್ಬಿಟ್ಟಾರ ಇವರು. ದೆನ್ ನೀವು ಹೌ ಟು ಟೇಕ್ ಇಟ್ ಆಸ್ ಅ CL, LCL. ಎಷ್ಟು ಈಸಿ ಇದೆ ನೋಡ್ರಿ ಇದಂತೂ. ಲ್ಯಾಂಬ್ಡಾ ಡ್ಯಾಶ್ minus 3 into square root of lambda dash plus 3 into square root of lambda dash. ಓಕೆ. ನೋಡಿ, CL 4 ತಗೊಳ್ತೀರಿ, LCL 4 minus 3 into square root of 4, ಇಲ್ಲಿ 6 ಬರುತ್ತೆ. 4 minus 6, that is minus 2. Then you have to, whenever you are getting as a LCL minus, then you have to consider it as a 0 ಅಂತ ತಗೊಳ್ತೀರಾ ಅದನ್ನ. UCL is lambda dash plus 3 into lambda dash, that is a 10 is the answer. Okay. Determine the control limits for the number of defects. ನೋಡಿ, number of defects ಅಂದ್ರೆ C chart ಒಳಗ ಸ್ಟ್ಯಾಂಡರ್ಡ್ಸ್ ಗಿವನ್. ಇದು C chart ಒಳಗ ಸ್ಟ್ಯಾಂಡರ್ಡ್ಸ್ ಗಿವನ್. ಓಕೆ. Come to that the next question. Okay. Here again the control charts for x bar chart ಕೊಟ್ಟಾರಿಲ್ಲ. sample size each ಇದನ್ನ ತೋರಿಸಿದ್ನೆ ನಿಮಗೆ, ಇಲ್ಲಲ್ಲ ಇದು ಬೇರೆ ಅನ್ಸುತ್ತೆ. Same. This one is same. Okay. The one more question. ಇಲ್ಲೊಂದು ನಂಬರ್ ಆಫ್ ಡಿಫೆಕ್ಟಿವ್ಸ್ ಅಂತ ಕೊಟ್ಟಾರ ನೋಡ್ರಿ. ನಂಬರ್ ಆಫ್ ಡಿಫೆಕ್ಟಿವ್ಸ್ ಇಲ್ಲಿ 4th model question paper. 10 samples each of a size 50 items were inspected and the number of defectives in each of them was as follows. Sample number and number of defectives. Calculate the control limits for NP chart. ಇದು
ಟೇಬಲ್ ಕೊಟ್ಟಾರಲ್ಲ ಸ್ಟ್ಯಾಂಡರ್ಡ್ಸ್ ನಾಟ್ ಗಿವನ್. ಯು ಹ್ಯಾವ್ ಟು ಕ್ಯಾಲ್ಕುಲೇಟ್. n ಈಸ್ ಗಿವನ್. n ಯಾವಾಗ್ಲೂ ಇದ್ರೊಳಗ 10 ಇರ್ತದ, ಸಾರಿ 50 ಇರ್ತತಿ. k ಯಾವಾಗ್ಲೂ 10. k ಯೂಸಲಿ ಇದು k. ನಂಬರ್ ಆಫ್ ದಿಸ್ ಒನ್ ಈಸ್ ಅ k. n ಈಸ್ 50, 100, 200 ಕೊಡ್ತಾರಲ್ಲಿ. ಕ್ಯಾಲ್ಕುಲೇಟ್ ದ ಕಂಟ್ರೋಲ್ ಲಿಮಿಟ್ಸ್ ಫಾರ್ NP ಚಾರ್ಟ್. CL, LCL, UCL. NP ಬಾರ್ ಮೈನಸ್ ಸಾರಿ ಇದು NP ಬಾರ್ ಅಷ್ಟೇ. CL ಇಲ್ಲಿ then you have to calculate a P bar first. P bar is equals to summation of defectives divided by n into k. Summation of defective divided by n into k. What is n? N is 50. K is a 10. Summation of D means the total of this one. Total usually ನಿಮಗೆ ಒಂದು 20, 30 ಹಿಂಗೆ ಇಷ್ಟ ಇರ್ತದದು. Divide by 50 into 10 ಮಾಡಿದಾಗ you are getting as a 1 value. P bar value ಸಿಕ್ತತ್ ನಿಮ್ಗೆ. P bar ಸಿಕ್ಕ ತಕ್ಷಣ you are calculating as a Q bar. Q bar is equals to 1 minus P bar. 1 minus P bar ನ ಕ್ಯಾಲ್ಕುಲೇಟ್ ಮಾಡ್ತೀರಾ. ಕ್ಯಾಲ್ಕುಲೇಟ್ ಮಾಡಿ ಇಲ್ಲಿ CL is NP bar. LCL ಏನು? NP bar minus 3 into square root of NP bar Q bar. ಇದೇನ್ ಮಾಡ್ತೀರಿ? NP bar plus 3 into square root of NP bar Q bar. ಓಕೆ, ಇದನ್ನ LCL, LCL, UCL. ಓಕೆ, ನೋಡಿ NP ಚಾರ್ಟ್ ನಂಬರ್ ಆಫ್ ಡಿಫೆಕ್ಟಿವ್ಸ್ ಕೊಟ್ಟಾಗ ಇನ್ನೊಂದು ತೋರಿಸ್ಬಿಡ್ತೀನಿ ನಾನು ನಿಮಗೆ. ಓಕೆ, ಇಲ್ಲಿ ಎಕ್ಸ್ ಬಾರ್ ಚಾರ್ಟ್ಗೆ ಎಕ್ಸ್ ಡಬಲ್ ಬಾರ್ ಕ್ಯಾಲ್ಕುಲೇಟ್ ಮಾಡ್ತೀರಿ, ಆರ್ ಬಾರ್ ಕ್ಯಾಲ್ಕುಲೇಟ್ ಮಾಡ್ತೀರಿ. A2 ವ್ಯಾಲ್ಯೂ ಕಾನ್ಸ್ಟೆಂಟ್ ವ್ಯಾಲ್ಯೂ ಅಲ್ಲೇ ತಗೊಳ್ತೀರಿ. ಇದು ಎಕ್ಸ್ ಬಾರ್ ಚಾರ್ಟ್. ಯೂಸಲಿ ಎಕ್ಸ್ ಬಾರ್ ಚಾರ್ಟ್ ಕೊಡ್ತಾರ ಅನ್ಕೊಳ್ಳೋಣ ಅಂತ. ಇದು ಒಂದು ಕ್ವಶನ್. ಈಗ ಸಿ ಚಾರ್ಟ್ಗೆ ಅಲ್ಲಿ ಅವರು ಟೇಬಲ್ ಕೊಟ್ಟಿದ್ರ ನೀವು ಏನ್ ಕ್ಯಾಲ್ಕುಲೇಟ್ ಮಾಡ್ತೀರಿ? ಸಿ ಬಾರ್ ಕ್ಯಾಲ್ಕುಲೇಟ್ ಮಾಡ್ತೀರಿ. ಸಿ ಬಾರ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಿ ಅಂದ್ರೆ ಸಮೇಷನ್ ಆಫ್ ಡಿಫೆಕ್ಟ್ಸ್ ಅಂದ್ರ ಇಲ್ಲಿ ಇನ್ನೊಂದು ಬರೀತೀನಿ ನೋಡ್ರಿ. ಇಲ್ಲಿ ಡಿಫೆಕ್ಟ್ಸ್ ಅಂದ್ರ ಸಿ ಚಾರ್ಟ್. ಸಮೇಷನ್ ಆಫ್ ಡಿಫೆಕ್ಟ್ಸ್ ಅಥವಾ ಸಿ ಅಂತ ತಗೊಳ್ತೀವಿ ಅದನ್ನ, ಡಿವೈಡ್ ಬೈ ಕೆ. CL, LCL, UCL ಏನೈತಿ? CL, LCL, UCL, C bar. ಇದು ಸ್ಟ್ಯಾಂಡರ್ಡ್ಸ್ ನಾಟ್ ಗಿವನ್. ಇದು C bar ಮೈನಸ್ 3 into square root of C bar, C bar plus 3 into square root of C bar. ಈಗ ಇನ್ನೊಂದು ಅದು ಕ್ವಶನ್ ನೋಡಿದ್ವಲ್ಲ ನಾವಲ್ಲಿ, ಇದು ಸಿ ಬಾರ್ ಡೈರೆಕ್ಟ್ ಆಗಿ ಲ್ಯಾಂಬ್ಡಾ ಡ್ಯಾಶ್ ಕೊಟ್ಬಿಟ್ಟಿರ್ತಾರ ಅವರು. 4 ಡಿಫೆಕ್ಟ್ಸ್, 5 ಡಿಫೆಕ್ಟ್ಸ್, 2 ಡಿಫೆಕ್ಟ್ಸ್ ಅಂತ. ಅವಾಗ ಸೇಮ್ CL ಏನ್ ಮಾಡ್ತೀರಿ? ಲ್ಯಾಂಬ್ಡಾ ಡ್ಯಾಶ್ ಇಲ್ಲಿ ಬರ್ಬಿಡ್ತೇನೆ. CL is equals to lambda dash. LCL is equals to lambda dash minus 3 into square root of lambda dash. UCL is lambda dash plus 3 into square root of lambda dash. Okay? ಇದು ಸಿ ಚಾರ್ಟ್ ಅದಿದು. ಓಕೆ, ಇನ್ನು ಡಿಫೆಕ್ಟಿವ್ಸ್ ಅಂದಾಗ NP ಚಾರ್ಟ್. ಇದು NP ಚಾರ್ಟ್ ಡಿಫೆಕ್ಟಿವ್ಸ್. ಇಲ್ಲಿ n ಕೊಡಬೇಕು ಅವರು ವ್ಯಾಲ್ಯೂ. P ಅಂದ್ರೆ ನಂಬರ್ ಆಫ್ ವ್ಯಾಲ್ಯೂಸ್. ಇದು ಸ್ಟ್ಯಾಂಡರ್ಡ್ಸ್ ನಾಟ್ ಗಿವನ್. ಇದು ಟೇಬಲ್ ಕೊಟ್ಟಿದ್ರ. ಓಕೆ, ನೀವೇನ್ ಮಾಡ್ತೀರಿ? P ಬಾರ್ ಇಸ್ ಈಕ್ವಲ್ಸ್ ಟು ಸಮೇಷನ್ ಆಫ್ ಡಿಫೆಕ್ಟಿವ್ಸ್ ಡಿವೈಡ್ ಬೈ n ಇಂಟು k ಕ್ಯಾಲ್ಕುಲೇಟ್ ಮಾಡ್ತೀರಿ. ಇದೊಂದ ನಿಮಗೆ ಸ್ವಲ್ಪ ಚೇಂಜ್ ಇರೋದು, ಉಳಿಕಿದೆಲ್ಲ ಸೇಮ್ ಐತೆ.
then Cl, LCl, UCl. Cl Np bar minus 3 into square root of Np bar Q bar. Np bar plus 3 into square root of Np bar Q bar. Okay. Sorry. ಓಕೆ, ಇದು ಈ ರೀತಿ ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ ಸಾಕು. ಯು ಆರ್ ಗೆಟಿಂಗ್ ಆಸ್ ಅ ಅಲ್ಲಿ ಸ್ಟಾಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲ್ ಫುಲ್ ಅದೆಲ್ಲ ಅದು ಇದು ತಿಳ್ಕೊಳಿಕ್ ಹೋಗ್ಬೇಡ್ರಿ. ಇಷ್ಟ ತಿಳ್ಕೊರಿ, ಸ್ಟ್ಯಾಂಡರ್ಡ್ಸ್ ಗಿವನ್, ಸ್ಟ್ಯಾಂಡರ್ಡ್ಸ್ ನಾಟ್ ಗಿವನ್ ಹೆಂಗಿರುತ್ತೆ, ಮತ್ತೆ ಯಾವ್ದು ಕೊಟ್ರ ಡಿಫೆಕ್ಟ್ಸ್ ಕೊಟ್ರ ಸಿ ಚಾರ್ಟ್ ಮಾಡಬೇಕು, ಡಿಫೆಕ್ಟಿವ್ಸ್ ಕೊಟ್ರ NP ಚಾರ್ಟ್ ಮಾಡಬೇಕು. ಎಕ್ಸ್ ಬಾರ್ ಅವ್ರು ಕೊಟ್ಟಿದ್ರು ಅಂದ್ರೆ ಎಕ್ಸ್ ಡಬಲ್ ಬಾರ್ ಕ್ಯಾಲ್ಕುಲೇಟ್ ಮಾಡ್ಬೇಕು ನೀವು. ಆರ್ ಬಾರದ್ದು ಕೂಡ ಆರ್ ಚಾರ್ಟ್ ಇಲ್ಲೆಲ್ಲೂ ಕೇಳಿಲ್ಲ, ಬಟ್ ಆರ್ ಚಾರ್ಟ್ ಕೂಡ ವೆರಿ ಈಸಿ ಅದ. ಇಲ್ಲಿ ನೋಡಿದ್ರೆ ನೀವು ಇವು ಅಷ್ಟು ಚಾರ್ಟ್ಸ್ ಅಂತೂ ನಿಮ್ಗೆ ಬರ್ತದ ಅನ್ಕೊಳ್ತೀನಿ. ನೋಡ್ರಿ ಇಲ್ಲಿ ಎಷ್ಟು ಈಸಿ ಅದ ಆರ್ ಚಾರ್ಟ್. ಆರ್ ಬಾರ್, D3 ಆರ್ ಬಾರ್, D4 ಆರ್ ಬಾರ್. 5 ಮಾರ್ಕ್ಸಿಗೆ ಇದು ಅಷ್ಟು ವರ್ತ್ ಅಲ್ಲ ಅಂತ ಹೇಳಿ ಅವ್ರು ಕೊಟ್ಟಿರಲ್ಲ, ಜಾಸ್ತಿ ಕೊಟ್ಟಿಲ್ಲ. ಬಟ್ ಎಲ್ಲೋ ನಿಮ್ಗೆ 1 ಮಾರ್ಕ್ 2 ಮಾರ್ಕ್ಸ್ನಾಗೂ ಕೇಳ್ಬೋದು ಅದನ್ನ. ಬರೀ ಸ್ಟ್ಯಾಂಡರ್ಡ್ಸ್ ಗಿವನ್ ಏನೈತಲ್ಲ ಅದನ್ನ 2 ಮಾರ್ಕ್ಸಿಗೆ ಕೇಳ್ತಾರ, ಸ್ಟ್ಯಾಂಡರ್ಡ್ಸ್ ನಾಟ್ ಗಿವನ್ ಐತಲ್ಲ ಅದನ್ನ 5 ಮಾರ್ಕ್ಸಿಗೆ ಕೇಳ್ತಾರ ನೋಡ್ರಿ. ಓಕೆ ಸ್ಟೂಡೆಂಟ್ಸ್, SQC ಹಂಗ ಲೈಟ್ ಆಗಿ ನಿಮ್ಗೆ ಇಲ್ಲೇ ತಿಳಿಸ್ಕೊಟ್ಟಿದ್ದೀನಿ ಹೆಂಗ್ ಮಾಡೋದು ಅಂತ. ನೋಡಿ ಮಾಡ್ಕೊಳ್ಳಿ. ಮಧ್ಯಾಹ್ನ ಇನ್ನೊಂದೆರಡು ವಿಡಿಯೋಸ್ ಅನ್ನ ನಾನು ಅಪ್ಲೋಡ್ ಮಾಡ್ತೀನಿ. 1 ಮಾರ್ಕ್ಸ್ ಥಿಯರಿ ಕೇಳ್ತಿದ್ದೀರ ಎಲ್ಲರೂ, ಸ್ಟಾಟಿಸ್ಟಿಕಲ್ ಇನ್ಫರೆನ್ಸ್ ಅದನ್ನೊಂದು ಸ್ವಲ್ಪ ನಾನು ಹೇಳ್ಕೊಡ್ತೀನಿ ನಿಮಗೆ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. Subscribe, like and comment the video.